ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಒಂದೆಡೆ ಮಳೆರಾಯನ ಅಬ್ಬರ, ಮತ್ತೊಂದೆಡೆ ಪ್ರವಾಹದ ಆರ್ಭಟ. ಜಲಸ್ಫೋಟಕ್ಕೆ ಬೆಚ್ಚಿ ಬಿದ್ದ ಊರು ಸೂರು ಬಿಟ್ಟು ಗ್ರಾಮಸ್ಥರು ಗುಳೆ ಹೋಗ್ತಿದ್ದಾರೆ. ಇನ್ನು ಟಿಪ್ಪು ಬ್ಯಾನರ್ ಹರಿದಿದ್ದಕ್ಕೆ ಡಿಕೆಶಿ ಕೆಂಡ ಕಾನೂನಿನ ಹೋರಾಟ. ಇದೆಲ್ಲವನ್ನ ನೋಡೋಣ. ಉತ್ತರ ಕರ್ನಾಟಕದಲ್ಲೇ ಜಲಾಸುರನ ಆರ್ಭಟ ಹೇಗಿತ್ತು? ನಡುಗಡ್ಡೆಯಲ್ಲಿ ಸಿಲುಕಿದ್ದ ವ್ಯಕ್ತಿಯ ರಕ್ಷಣೆ ಮಾಡಿದ್ದು ಹೇಗೆ? ಇನ್ನು ಮಳೆಗೆ ನಲುಗಿ ಜನ ಗುಳೆ ಹೊರಟಿದ್ದು ಎಲ್ಲಿ? ನೋಡೋಣ ಜಲಕಂಟಕ ನ್ಯೂಸ್ ಟಾಪ್ನಲ್ಲೇ. ಜಲಾಸುರನ ದಾಳಿಗೆ ನಲುಗಿ ಹೋಗಿರೋ ಉತ್ತರ ಕರ್ನಾಟಕಕ್ಕೆ ಮತ್ತೊಮ್ಮೆ ಜಲಕಂಟಕ ಎದುರಾಗಿದೆ. ನದಿಗಳೆಲ್ಲ ಡಿಡ್ಲಿ ಸ್ವರೂಪ ಪಡೆದು ಹರಿಯುತ್ತಿದ್ದು ರೈತರೆಲ್ಲ ಕಂಗಾಲಾಗಿದ್ದಾರೆ. ನದಿಗಳು ರೌದ್ರಾವತಾರ ತಾಳಿವೆ. ಆಳ ಅಗಲ ನೋಡದೆ ಅಂದಾಜಿಗೂ ಸಿಗದಂತೆ ಅಬ್ಬರಿಸುತ್ತಿದೆ. ಇದರಲ್ಲಿ ಸಿಕ್ಕಿರೋ ಎಲ್ಲಾ ವಸ್ತುಗಳನ್ನ ನುಂಗಿ ಹಾಕ್ತಿದೆ. ಅದರಲ್ಲೂ ಜಲಾಸುರನ ದಾಳಿಗೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕಿನ ಯಡಗೋಡ ಗ್ರಾಮದ ಬಳಿಯ ಕುಮದ್ವತೆ ನದಿಯಲ್ಲಿ ರೌದ್ರಾವತಾರ ತಾಳಿತ್ತು. ಇಲ್ಲಿಗೆ ಹಿರೇಮೊರವ ಗ್ರಾಮದ ನಿವಾಸಿ ಹಾಲಪ್ಪ ಕೆಳಗಿಮನೆ ಎಂಬಾತ ನಿನ್ನೆ ರಾತ್ರಿ ಕಾಲು ಜಾರಿ ನದಿಗೆ ಬಿದ್ದಿದ್ದ. 1 ಕಿಲೋಮೀಟರ್ ದೂರದವರೆಗೂ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿ ನಡುಗಡ್ಡೆಯಲ್ಲಿ ಗಿಡಗಂಟಿಗಳಲ್ಲಿ ಆಶ್ರಯ ಪಡೆದಿದ್ದ. ಇದನ್ನ ಗಮನಿಸಿದ ರೈತರು, ಸ್ಥಳೀಯ ಮೀನುಗಾರರು ಮತ್ತು ಪೊಲೀಸರು ತೆಪ್ಪದ ಮೂಲಕ ಹಾಲಪ್ಪ ಇದ್ದಲ್ಲಿಗೆ ತೆರಳಿ ರಕ್ಷಣೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರಕ್ಕೆ ಪ್ರವಾಹ ಹೊಡೆತದ ಭೀತಿ ಹೆಚ್ಚಾಗಿದೆ. ಯಾಕಂದ್ರೆ ಘಟಪ್ರಭಾ ನದಿ ಆರ್ಭಟ ಜೋರಾಗಿದ್ದು ನೀರಿನ ಹರಿವು ಹೆಚ್ಚಾಗಿದೆ. ಇದರಿಂದ ಗೋಕಾಕ್ ಸಿಟಿಯ ಕೆಲ ಮಾರುಕಟ್ಟೆಗಳು ಜಲಾವೃತವಾಗಿದೆ. ನಗರದ 4 ಕಾಲೋನಿಗಳಿಗೆ ಮುಳುಗುವ ಭೀತಿ ಶುರುವಾಗಿದೆ. ಪ್ರವಾಹದಿಂದ ಪಟಗುಂದಿ ಆಂಜನೇಯ ದೇಗುಲ ಈಗಾಗಲೇ ಜಲಾವೃತಗೊಂಡಿದೆ. ಅಲ್ಲದೆ ಗೋಕಾಕ್ ಹೊರವಲಯದಲ್ಲಿರೋ ಲೋಳಸೂರು ಸಂಪರ್ಕಿಸುವ ಸೇತುವೆ ಮುಳುಗುವ ಭೀತಿ ಎದುರಾಗಿದೆ. ಗೋಕಾಕ್ ಮತ್ತು ಮಹಾರಾಷ್ಟ್ರಕ್ಕೆ ಸಂಪರ್ಕಿಸುವ ಸೇತುವೆ ಇದಾಗಿದ್ದು ಸಂಪರ್ಕ ಕಡಿತವಾಗುವ ಆತಂಕ ಮೂಡಿದೆ. ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆಗ್ತಿದ್ರಿಂದ ಘಟಪ್ರಭಾ ನದಿ ಡೇಂಜರ್ ಆಗಿ ಬದಲಾಗಿದೆ. ಇದರಿಂದ ಮೂಡಲಗಿ ತಾಲೂಕಿನ ಮುಸಗಪ್ಪಿ ಗ್ರಾಮಕ್ಕೆ ಜಲಾಸುರನ ಎಂಟ್ರಿ ಆಗಿದೆ. ನೀರು ನುಗ್ಗಿ ಸಾವಿರಾರು ಎಕರೆ ಕಬ್ಬಿನ ಬೆಳೆ ಜಲಾವೃತವಾಗಿದೆ. ಇನ್ನು ಮಾರ್ಕಂಡೇಯ ನದಿ ನೀರು ಜಮೀನಿಗೆ ನುಗ್ಗಿದ್ದು ಬೆಳಗಾವಿ ತಾಲೂಕಿನ ಬಿಕೆ ಕಂಗ್ರಾಳಿ ಕಡೋಲಿ ಗ್ರಾಮದಲ್ಲಿ ಸಾವಿರಾರು ಎಕರೆ ಬೆಳೆ ಜಲಾವೃತವಾಗಿದೆ. ಹೀಗೆ ಘಟಪ್ರಭಾ ಎದುರಲ್ಲಿ ಏನೇ ಸಿಕ್ಕರೂ ಬಿಡದೆ ನುಂಗಿ ಹಾಕ್ತಿದೆ. ಹೀಗಾಗಿ ಗೋಕಾಕ್ ಪಟ್ಟಣಕ್ಕೆ ಪ್ರವಾಹ ಭೀತಿ ಎದುರಾಗಿದೆ. ಕುಂಬಾರವಾಡ ಕಾಲೋನಿಯ ನಿವಾಸಿಗಳು ಅಗತ್ಯ ಸಾಮಗ್ರಿ ಹೊತ್ತ ಜನ ಉಟ್ಟ ಬಟ್ಟೆಯಲ್ಲಿ ಊರನ್ನ ತೊರೆಯುತ್ತಿದ್ದಾರೆ. ಟ್ರ್ಯಾಕ್ಟರ್ನಲ್ಲಿ ಬೀರು ಪಾತ್ರೆ ತುಂಬಿಸಿಕೊಂಡು ಊರು ಬಿಡುತ್ತಿದ್ದಾರೆ. ಕೃಷ್ಣಾ ನದಿಯ ಆರ್ಭಟಕ್ಕೆ ಏನೇನೋ ಉಳಿದಿಲ್ಲ ಕಣ್ರಿ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿಯ ಅನೇಕ ಕಡೆ ಜಮೀನುಗಳು ಜಲಾವೃತವಾಗಿದೆ. ಮಾಂಜರಿ, ಕಲ್ಲೋಳ, ಯಡೂರು, ಚಂದೂರು ಗ್ರಾಮಗಳಲ್ಲಿ ಬೆಳೆ ಮುಳುಗಡೆಯಾಗಿದೆ. ಕಬ್ಬು, ಸೋಯಾಬೀನ್, ಮೆಕ್ಕೆಜೋಳ, ಜೋಳದ ಬೆಳೆ ನೀರು ಪಾಲಾಗಿದೆ. ಇಷ್ಟೇ ಅಲ್ಲದೆ ಮಾಂಜರಿ ಗ್ರಾಮದ ಹರಿತ ಕ್ರಾಂತಿನಗರ ಪ್ರದೇಶ ದ್ವೀಪದಂತಾಗಿದ್ದು 50ಕ್ಕೂ ಹೆಚ್ಚು ಕುಟುಂಬಗಳು ಪರದಾಡ್ತಿದೆ. ಪ್ರಾಣ ಒತ್ತೆ ಇಟ್ಟು ಎದೆಮಟ್ಟದ ನೀರಿನಲ್ಲಿ ಜನರು ಓಡಾಡ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ, ಮುದೋಳ, ರಬಕವಿ ಬನಹಟ್ಟಿ, ಜಮಖಂಡಿ ತಾಲೂಕಿನಲ್ಲಿ 69 ಹಳ್ಳಿಗಳಿಗೆ ಮುಳುಗಡೆ ಭೀತಿ ಎದುರಾಗಿದೆ. ಈಗಾಗಲೇ ಬೀಳಗಿ ತಾಲೂಕಿನ ಬೂದಿಹಾಳ ಗ್ರಾಮವನ್ನ ಘಟಪ್ರಭಾ ನದಿ ಆವರಿಸಿದೆ. ರಭಸವಾಗಿ ಹರಿಯುತ್ತಿರೋ ನೀರಿನಲ್ಲಿ ಕೆಲವರು ಮೀನು ಹಿಡಿಯೋ ಹುಚ್ಚು ಸಾಹಸ ಮಾಡಿದ್ದಾರೆ. ನವಿಲು ತೀರ್ಥ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗ್ತಿದ್ದು ನದಿ ತೀರ ಗ್ರಾಮಗಳಿಗೆ ಪ್ರವಾಹ ಪರಿಸ್ಥಿತಿ ತಲೆದೂರಿದೆ. ಗೋವನಕೊಪ್ಪ ಬಳಿ ಮಲಪ್ರಭಾ ನದಿಗೆ ನಿರ್ಮಿಸಲಾಗಿರುವ ಸೇತುವೆ ಜಲಾವೃತವಾಗಿದೆ. ನದಿ ತೀರದ ಅಪಾರ ಕಬ್ಬಿನ ಬೆಳೆ ಜಲಾವೃತವಾಗಿದೆ. ಇತ್ತ ಮಹಾರಾಷ್ಟ್ರದ ಉಜ್ಜನಿ ಡ್ಯಾಂನಿಂದ ಅಪಾರ ಪ್ರಮಾಣದ ನೀರು ಬಿಡುಗಡೆ ಮಾಡಲಾಗ್ತಿದೆ. ಇದರಿಂದ ವಿಜಯಪುರಕ್ಕೆ ಭೀಮಾ ನದಿಯ ಭಯ ಶುರುವಾಗಿದೆ. ಉಮರಾಣಿ ಬ್ಯಾರೇಜ್ ಮುಳುಗಡೆಯಾಗಿದ್ದು ಬ್ಯಾರೇಜ್ ಮೇಲೆ ನೀರು ಉಕ್ಕಿ ಹರಿಯುತ್ತಿದ್ದು ಬೆಳೆ ಜಲಾವೃತವಾಗಿದೆ. ಜೀವ ಪಣಕ್ಕಿಟ್ಟು ಸೇತುವೆ ಮೇಲೆ ಜನರ ಸವಾರಿ ಹೇಗಿದೆ? ಏಕಾಏಕಿ ಕುಸಿದು ಬಿದ್ದಂತಹ ಮನೆ, 6 ಜನ ಪಾರಾಗಿದ್ದೇ ರೋಚಕ. ಎಲ್ಲ ಮುಗಿದ ಮೇಲೆ ಹಳ್ಳಿಗೆ ಬಂದಂತಹ ಅಧಿಕಾರಿಗಳಿಗೆ ಗ್ರಾಮಸ್ಥರು ಹೇಗೆ ತರಾಟೆಗೆ ತೆಗೆದುಕೊಂಡ್ರು? ನೋಡೋಣ ಕಣ್ಣೀರ ಹೊಳೆ ನ್ಯೂಸ್ ಟಾಪ್ನಲ್ಲಿ. ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಮುಗಿಯೋ ಲಕ್ಷಣಗಳೇ ಕಾಣಿಸುತ್ತಿಲ್ಲ. ಈ ಮಧ್ಯೆ ಮೀನು ಹಿಡಿಯುತ್ತಿದ್ದ ವ್ಯಕ್ತಿಯನ್ನ ಮೊಸಳೆಯೊಂದು ಎಳೆದೊಯ್ದಿದೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ವಿನಾಯಕ್ ನಗರದ ಅಲೈಡ್ ಬಳಿ ಮೀನು ಹಿಡಿಯುತ್ತಿದ್ದ ವೇಳೆ ಅಟ್ಯಾಕ್ ಮಾಡಿದ ಮೊಸಳೆ ಸುರೇಶ್ ವಸಂತ್ ತೇಲಿ ಎಂಬಾತನನ್ನ ಎಳೆದೊಯ್ದಿದೆ. ಅಬ್ಬರಿಸಿ ಬೊಬ್ಬಿರಿಯುತ್ತಿರುವ ನೀರಿಗೆ ಇಲ್ಲಿರೋ ಕಿರಿಸೇತುವೆ ಮುರಿದು ಹೋಗಿದೆ.
ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕಿನ ಮುಕ್ಕೋಡ್ಲು ಹೆಮ್ಮತ್ತಾಳು ಗ್ರಾಮಗಳ ನಡುವಿನ ಈ ಸೇತುವೆ 3 ವರ್ಷದ ಹಿಂದೆ ಮುರಿದಿದೆ. ಆದರೆ ಇದುವರೆಗೂ ಸರಿ ಮಾಡೋ ಕೆಲಸ ಆಗಿಲ್ಲ. ಹೀಗಾಗಿ ಇಂಥ ಸೇತುವೆ ಮೇಲೆ ಜೀವ ಪಣಕ್ಕಿಟ್ಟು ಓಡಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ವರುಣಾರ್ಭಟ ಸ್ವಲ್ಪ ಕಡಿಮೆಯಾಗಿದ್ರೂ ಅವಾಂತರಗಳು ಮಾತ್ರ ನಿಂತಿಲ್ಲ. ಅದರಲ್ಲೂ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಕ್ಷಣಕ್ಕೂ ಮನೆಗಳು ಕುಸಿದು ಬೀಳ್ತಿವೆ. ಶಿವಮೊಗ್ಗ ತಾಲೂಕಿನ ಭದ್ರಾಪುರ ಗ್ರಾಮದಲ್ಲಿ ಏಕಾಏಕಿ ಮನೆ ಕುಸಿದಿದ್ದು ಮನೆಯಲ್ಲಿದ್ದ 6 ಜನ ಅದೃಷ್ಟವಶಾತ್ ಅಪಾಯದಿಂದ ಪಾರಾಗಿದ್ದಾರೆ. ಮಲವಗೊಪ್ಪ ಗ್ರಾಮದಲ್ಲಿ ಸೂರ್ಯಕಲಾ ಮಂಜುಳಾ ಎಂಬುವರ ಮನೆ ಕುಸಿದಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳನ್ನ ಸಂತ್ರಸ್ತರು ತರಾಟೆಗೆ ತೆಗೆದುಕೊಂಡಿದ್ರು. ವಿಷಯ ಅಂದ್ರೆ ಮಲವಗೊಪ್ಪದಲ್ಲಿ ಕ್ಯಾನ್ಸರ್ ಪೀಡಿತನ ಮನೆಯೇ ಬಿದ್ದಿದ್ದು ಅವರ ಪರಿಸ್ಥಿತಿ ಬಾಣಲೆಯಿಂದ ಬೆಂಕಿಗೆ ಬಿದ್ದಂತಾಗಿದೆ. ಮನೆಯಲ್ಲಿದ್ದ ಎಲ್ಲ ವಸ್ತುಗಳು ಮಣ್ಣು ಪಾಲಾಗಿದ್ದು ಕುಟುಂಬದವರು ಕಣ್ಣೀರು ಹಾಕ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿರಂತರ ಮಳೆಯಿಂದಾಗಿ ಕಾಫಿ ಬೆಳೆ ನಾಶವಾಗಿದೆ. ಜೊತೆಗೆ ಅಡಿಕೆ, ಮೆಣಸು ಬೆಳೆ ನೆಲದ ಪಾಲಾಗಿದೆ. ಅರ್ಧದಷ್ಟು ಬೆಳೆ ಮಣ್ಣು ಪಾಲಾಗಿದೆ. ಮೂಡಿಗೆರೆ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆ ನಾಶವಾಗಿದೆ. ಬಿರುಗಾಳಿ ಮಳೆಗೆ ಕಾಫಿ ಜೊತೆಗೆ ಕೈಕೊಟ್ಟ ಅಡಿಕೆ, ಮೆಣಸು ಬೆಳೆ ನಾಶವಾಗಿದೆ. ಸತತ ಮಳೆಯಿಂದ 40% 50% ಬೆಳೆ ನಾಶವಾಗಿದ್ದು ಸೂಕ್ತ ಪರಿಹಾರ ನೀಡುವಂತೆ ಕಾಫಿ ನಾಡಿನ ರೈತರು ಆಗ್ರಹಿಸಿದ್ದಾರೆ. ಇನ್ನು ಮೂಡಿಗೆರೆ ತಾಲೂಕಿನ ಕಡಿದಾಳು ಗ್ರಾಮದಲ್ಲಿ ಭಾರಿ ಮಳೆಯಿಂದಾಗಿ ಶಾಲೆಯ ಕಟ್ಟಡ ಕುಸಿದು ಬಿದ್ದಿದೆ. ಶಿಥಿಲಗೊಂಡ ಶಾಲೆಯಲ್ಲಿ ಮಕ್ಕಳು ಪಾಠ ಕೇಳ್ತಿದ್ರು, ಯಾರು ಕ್ರಮ ಕೈಗೊಳ್ತಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿಷಯ ತಿಳಿದ್ರೂ ಶಿಕ್ಷಣಾಧಿಕಾರಿ ಸ್ಥಳಕ್ಕಾಗಮಿಸಲಿಲ್ಲ. ಶಿಥಿಲಗೊಂಡ ಶಾಲೆಯಲ್ಲಿ ಮಕ್ಕಳು ಪಾಠ ಕೇಳುವ ದುಸ್ಥಿತಿ ಬಂದೊದಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಣಮಳೆ ಆರ್ಭಟದಿಂದಾಗಿ ಕಳಸ ತಾಲೂಕಿನ ಬಲಿಗೆ ಗ್ರಾಮ, ಮೂಡಿಗೆರೆ ತಾಲೂಕಿನ ದಿಣ್ಣೆಕೆರೆಯಲ್ಲೂ ಹಲವು ಮನೆಗಳು ನೆಲಕ್ಕುರುಳಿದೆ. ಕೆಮ್ಮಣ್ಣುಗುಂಡಿ ಮಾರ್ಗದ ಕಾಂಕ್ರೀಟ್ ರಸ್ತೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ಕ್ಷಣಕ್ಕೂ ರಸ್ತೆ ಕುಸಿಯುತ್ತಿದೆ. ಗಾಳಿ ಮಳೆಗೆ ಭರತ್ರಾಜ್ ಎಂಬುವರ ಮನೆ ಕುಸಿದಿದ್ದು ನಿವಾಸಿಗಳಲ್ಲಿ ಆತಂಕ ಸೃಷ್ಟಿಯಾಗಿದೆ. ಹಾಸನ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದ್ದು ಹೇಮಾವತಿ ಜಲಾಶಯದ ಒಳಹರಿವಿನಲ್ಲಿ ಭಾರಿ ಪ್ರಮಾಣದ ಹೆಚ್ಚಳವಾಗಿದೆ. ಗೆರೂರಿನ ನದಿ ದಡದಲ್ಲಿದ್ದ ಗಣಪತಿ ದೇಗುಲ ಜಲಾವೃತವಾಗಿದ್ದು 2 ವಾರಗಳಿಂದ ನೀರಿನಲ್ಲಿ ಮುಳುಗಿದೆ. ಇನ್ನು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಚೀರಿ ಚಿನ್ನನಹಳ್ಳಿ ಬಳಿ ಉಕ್ಕಿ ಹರಿಯುತ್ತಿದ್ದು ಸೇತುವೆ ಇಲ್ಲದೆ ಗ್ರಾಮಸ್ಥರು ಪರದಾಟವನ್ನ ನಡೆಸಿದ್ದಾರೆ. 2 ಮರದ ದಿಮ್ಮಿಗಳನ್ನು ಹಾಕಿಕೊಂಡು ಕಾಲು ಸಂಕ ನಿರ್ಮಿಸಿಕೊಂಡಿರುವ ಗ್ರಾಮಸ್ಥರು ಅದರ ಮೇಲೆಯೇ ಓಡಾಟವನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಪಾದಯಾತ್ರೆಯ ವೇಳೆ ಟಿಪ್ಪು ಫೋಟೋವನ್ನು ಹರಿದಿದ್ದು ಯಾರು? ಕೆರಳಿದಂತ ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದ್ದೇನು? ತಿರಂಗ ಅಭಿಯಾನಕ್ಕೆ ಚಂದನವನದಿಂದ ಬೆಂಬಲ ಹೇಗಿದೆ? ನೋಡೋಣ ತಿರಂಗ 5 ನ್ಯೂಸ್ ಟಾಪ್ನಲ್ಲೇ. ನಿನ್ನೆ ರಾತ್ರಿ ಬೆಂಗಳೂರು ನಗರದ ಹಡ್ಸನ್ ಸರ್ಕಲ್ನಲ್ಲಿ ಹೈಡ್ರಾಮಾವೇ ನಡೆದಿದೆ. ಟಿಪ್ಪು ಭಾವಚಿತ್ರವಿರುವ ಬ್ಯಾನರ್ ಹರಿದು ಹಾಕಿ ಗದ್ದಲ ಮಾಡಲಾಗಿದೆ. ಪುನೀತ್ ಕೆರೆಹಳ್ಳಿ ಸೇರಿದಂತೆ ಕೆಲ ಹಿಂದೂ ಕಾರ್ಯಕರ್ತರು ಬ್ಯಾನರ್ನಲ್ಲಿದ್ದ ಟಿಪ್ಪು ಫೋಟೋವನ್ನ ಹರಿದು ಹಾಕಿದ್ರು. ಈ ಮಧ್ಯೆ ಕಾಂಗ್ರೆಸ್ ಮತ್ತು ಹಿಂದೂ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದು ಬೆಂಗಳೂರಿನ ಹಡ್ಸನ್ ಸರ್ಕಲ್ನಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಇನ್ನು ಗದ್ದಲ ಜೋರಾಗ್ತಿದ್ದಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮತ್ತು ಸಂಸದ ಡಿಕೆ ಸುರೇಶ್ ಸ್ಥಳಕ್ಕೆ ಭೇಟಿ ನೀಡಿದ್ರು. ಇಂತಹ ಕಿಡಿಗೇಡಿಗಳ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಪೊಲೀಸರ ಭದ್ರತೆ ನಡುವೆಯೂ 2 ಕಡೆ ಬ್ಯಾನರ್ ಹರಿದಿದ್ದಾರೆ. ಕೂಡಲೇ ಕ್ರಮ ಕೈಗೊಳ್ಳಿ, ಇಲ್ಲದಿದ್ರೆ ಪರಿಸ್ಥಿತಿ ಬೇರೆಯದಾಗಿರುತ್ತೆ. ಶಾಂತಿಯಿಂದ ಇರೋಣ, ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಟಿಪ್ಪು ಭಾವಚಿತ್ರವಿರುವ ಬ್ಯಾನರ್ ಹರಿದ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಪಿ ಶ್ರೀನಿವಾಸ್ ಗೌಡ, ರಾತ್ರಿ 10:30 ನಂತರ 2 ಬ್ಯಾನರ್ ಹರಿದಿದ್ದಾರೆ ಅಂತ ಹೇಳಿದ್ರು. ಘಟನಾ ಸ್ಥಳದಲ್ಲಿ ಮಾತನಾಡಿದ ಬೆಂಗಳೂರಿನ ಕೇಂದ್ರ ವಿಭಾಗದ ಡಿಸಿಪಿ ಶ್ರೀನಿವಾಸ್ ಗೌಡ, ಘಟನೆಗೆ ಸಂಬಂಧಿಸಿದಂತೆ ಯಾವುದೇ ದೂರು ದಾಖಲಾಗಿಲ್ಲ. ಟಿಪ್ಪು ಬ್ಯಾನರ್ ಹರಿದ ಬಗ್ಗೆ ಪರಿಶೀಲನೆ ನಡೆಸುತ್ತಿದ್ದೀವಿ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ರಾಷ್ಟ್ರ ಧ್ವಜಗಳು ಎಲ್ಲೆಲ್ಲೂ ರಾರಾಜಿಸಿವೆ. ಬೆಂಗಳೂರಿನಲ್ಲಿ ಹರ್ ಘರ್ ತಿರಂಗ ಕ್ಯಾಂಪೇನ್ಗೆ ಸಿಎಂ ಬೊಮ್ಮಾಯಿ ಚಾಲನೆ ನೀಡಿದ್ರು. ವಿಧಾನಸೌಧದ ಬಳಿ ಸಾವಿರಾರು ಜನ ಜಮಾವಣೆಗೊಂಡಿದ್ರು. ಸಾವಿರಾರು ಜನರ ಕೈಯಲ್ಲಿ ರಾಷ್ಟ್ರ ಧ್ವಜಗಳು ರಾರಾಜಿಸಿದ್ವು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯಕ್ರಮ ಆಯೋಜಿಸಿತ್ತು. ಈ ವೇಳೆ ಸಿಎಂ ಬಸವರಾಜ ಬೊಮ್ಮಾಯಿಗೆ ಸಚಿವ ಸುಧಾಕರ್ ಸೇರಿದಂತೆ ಹಲವು ಸಚಿವರು ಸಾಥ್ ನೀಡಿದ್ರು. ಎಲ್ಲರೂ ತ್ರಿವರ್ಣ ಧ್ವಜ ಹಿಡಿದು ಕ್ಯಾಂಪೇನ್ಗೆ ಚಾಲನೆ ಕೊಟ್ಟರು.
ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಸಾಥ್ ನೀಡಿದ್ರು. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಧ್ವಜಾರೋಹಣ ಮಾಡಿದ್ರು. ಇನ್ನು ಜಾಲಹಳ್ಳಿ ನಿವಾಸದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ ಧ್ವಜಾರೋಹಣ ನೆರವೇರಿಸಿ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಸರ್ಕಾರಿ ನಿವಾಸದಲ್ಲಿ ಸಚಿವ ಕಾರಜೋಳ ತಿರಂಗ ಹಾರಿಸುವ ಮೂಲಕ ಅಭಿಯಾನಕ್ಕೆ ಸಾಥ್ ನೀಡಿದ್ರು. ಹರ್ ಘರ್ ತಿರಂಗ ಅಭಿಯಾನಕ್ಕೆ ಸಿನಿಮಾ ಸ್ಟಾರ್ಗಳಿಂದಲೂ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಚಂದನವನದ ನಟ ನಟಿಯರು ಕೂಡ ತಿರಂಗ ಅಭಿಯಾನಕ್ಕೆ ಸಾಥ್ ನೀಡಿದ್ರು. ನಟ ಉಪೇಂದ್ರ, ನಟಿ ತಾರಾ ಮನೆಯಲ್ಲೂ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಮನೆ ಮೇಲೂ ತಿರಂಗ ರಾರಾಜಿಸಿದ ದೃಶ್ಯ ಕಂಡುಬಂತು. ತಿರಂಗ ಹಾರಿಸುವುದರ ಮೂಲಕ ಅಭಿಯಾನಕ್ಕೆ ಸಪೋರ್ಟ್ ಮಾಡಿದ್ರು. ಈ ಮೂಲಕ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ರಾಜ್ಯಾದ್ಯಂತ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಬಿಗ್ ರೆಸ್ಪಾನ್ಸ್ ಸಿಕ್ಕಿದೆ. ಬಳ್ಳಾರಿಯಲ್ಲಿ ಬಾನೆತ್ತರಕ್ಕೆ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಮೋತಿ ವೃತ್ತದಲ್ಲಿ 150 ಅಡಿ ಎತ್ತರದ ಧ್ವಜಸ್ತಂಭದಲ್ಲಿ ಧ್ವಜಾರೋಹಣವನ್ನ ಸಾರಿಗೆ ಸಚಿವ ಶ್ರೀರಾಮುಲು ನೆರವೇರಿಸಿದ್ರು. 4 ದಿಕ್ಕುಗಳಿಂದ ಮೋತಿ ವೃತ್ತದಲ್ಲಿ ಜನಸಾಗರ ಸೇರಿತ್ತು. 12,000 ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ರು. 1 ಕಿಲೋಮೀಟರ್ ಉದ್ದದ ಧ್ವಜ ಹೊತ್ತು ತಂದ ಜನರು ವೇದಿಕೆಗೆ ಆಗಮಿಸಿದ್ರು. ಇನ್ನು ಬೆಣ್ಣೆನಗರಿ ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಕೋಟೆಹಾಳ್ ಗ್ರಾಮದಲ್ಲಿ ಜಸ್ಟ್ 2 ದಿನದಲ್ಲಿ 1000 ತ್ರಿವರ್ಣ ಧ್ವಜ ಸಿದ್ಧಪಡಿಸಲಾಗಿದೆ. ಹಗಲು ರಾತ್ರಿ ಎನ್ನದೇ ದುಡಿದು 1,000 ಧ್ವಜಗಳನ್ನ ಮಹಿಳೆಯರು ತಯಾರಿಸಿದ್ದು ವಿಶೇಷವಾಗಿತ್ತು. ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ದೇಶಕ್ಕಾಗಿ ಮಹಾನಡಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ನೇತೃತ್ವದಲ್ಲಿ ವಾಕ್ಥಾನ್ ಏರ್ಪಡಿಸಲಾಗಿತ್ತು. 1000ಕ್ಕೂ ಹೆಚ್ಚು ಜನ ಕೈಯಲ್ಲಿ ರಾಷ್ಟ್ರಧ್ವಜ ಹಿಡಿದು ವಾಕ್ಥಾನ್ ಮಾಡಿದ್ರು. ಚಾಮರಾಜನಗರದಲ್ಲಿ ಹರ್ ಘರ್ ತಿರಂಗ ಅಭಿಯಾನವನ್ನ ನಡೆಸಲಾಯಿತು. ಪೊಲೀಸರು ಕೂಡ ರಾಷ್ಟ್ರಧ್ವಜ ಜಾಗೃತಿ ಜಾಥಾ ಮಾಡಿ ಧ್ವಜ ಹಿಡಿದು ಮೆರವಣಿಗೆ ಮಾಡಿದ್ರು. ಶಿವಮೊಗ್ಗ, ರಾಯಚೂರು, ಬೀದರ್, ಕಲಬುರಗಿ, ಬಾಗಲಕೋಟೆ, ವಿಜಯಪುರ, ಕೋಟೆನಾಡು, ಚಿತ್ರದುರ್ಗ, ಮೈಸೂರು ಸೇರಿದಂತೆ ರಾಜ್ಯಾದ್ಯಂತ ಹರ್ ಘರ್ ತಿರಂಗ ಅಭಿಯಾನ ನಡೆಸಲಾಯಿತು. ತುಮಕೂರಿನ ಕ್ಯಾತ್ಸಂದ್ರ ಬಳಿ ಇರುವ ಸಿದ್ಧಗಂಗಾ ಮಠ ತ್ರಿವರ್ಣ ದೀಪಾಲಂಕಾರಗಳಿಂದ ಮಿನುಗುತ್ತಿದೆ. ನಿನ್ನೆ ರಾತ್ರಿಯಿಂದ 3 ದಿನಗಳ ಕಾಲ ಸಿದ್ಧಗಂಗಾ ಮಠ ದೀಪಾಲಂಕಾರದಲ್ಲಿ ಜಗಮಗಿಸಲಿದೆ. ಶಿವಕುಮಾರ ಶ್ರೀಗಳ ಗದ್ದುಗೆಗೂ ತ್ರಿವರ್ಣ ದೀಪಾಲಂಕಾರ ಮಾಡಿದ್ದರಿಂದ ಸಿದ್ಧಗಂಗಾ ಮಠ ಮತ್ತಷ್ಟು ಸೊಬಗು ಹೆಚ್ಚಿಸಿಕೊಂಡಿದೆ. ಹರ್ ಘರ್ ತಿರಂಗಾಗೆ ದೇಶವ್ಯಾಪಿ ಬೆಂಬಲ ಸಿಕ್ಕಿದ್ದು ಹೇಗೆ? ಮನೆ ಮನೆಗಳಲ್ಲೂ ಕೂಡ ರಾರಾಜಿಸಿದಂಥ ತಿರಂಗ, ಆರ್ಎಸ್ಎಸ್ ಕಚೇರಿ ಮೇಲೆ ರಾರಾಜಿಸಿತು ತಿರಂಗ. ಇದೆಲ್ಲವನ್ನ ನೋಡೋಣ ತಿರಂಗ ರಂಗು ನ್ಯೂಸ್ ಟಾಪ್ನಲ್ಲೇ. ದೇಶದಲ್ಲಿ ಹೊಸ ಕ್ರಾಂತಿ ಶುರುವಾಗಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವ ಹಿನ್ನೆಲೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ ಹರ್ ಘರ್ ತಿರಂಗ ಅಭಿಯಾನಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಈ ಅಭಿಯಾನಕ್ಕೆ ಆರ್ಎಸ್ಎಸ್ ಕೂಡ ಬೆಂಬಲ ಸೂಚಿಸಿದ್ದು, 52 ವರ್ಷಗಳ ಬಳಿಕ ತನ್ನ ಕಚೇರಿ ಮೇಲೆ ರಾಷ್ಟ್ರಧ್ವಜವನ್ನ ಹಾರಿಸಿದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಡಿಪಿಯಲ್ಲೂ ಬದಲಾವಣೆ ಮಾಡಿದೆ. ಇನ್ನು ಇದರ ಜೊತೆಗೆ ಹಲವು ಕಡೆ ವಿಜೃಂಭಣೆಯಿಂದ ರಾಷ್ಟ್ರಧ್ವಜವನ್ನ ಹಾರಿಸಲಾಯಿತು. ಮೋದಿ ಕೊಟ್ಟ ಆ ಒಂದು ಕರೆಗೆ ಇಡೀ ದೇಶವೇ ಜೈ ಹೋ ಎಂದಿದೆ. ಬರೀ ದೇಶ ಮಾತ್ರವಲ್ಲದೆ ಸಂಜಾತ ಭಾರತೀಯ ಕೂಡ ತಿರಂಗ ಅಭಿಯಾನಕ್ಕೆ ಕೈಜೋಡಿಸಿದ್ದಾರೆ. 75ನೇ ಸ್ವಾತಂತ್ರ್ಯ ಸಂಭ್ರಮದ ಅಮೃತ ಮಹೋತ್ಸವ ಆಚರಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಆರಂಭಿಸಿದ ಹರ್ ಘರ್ ತಿರಂಗ ಯಾತ್ರೆಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು, ಮನೆ ಮನೆಯಲ್ಲೂ ತಿರಂಗ ರಾರಾಜಿಸುತ್ತಿದೆ. ನಮ್ಮ ಕೀರ್ತಿ ಪತಾಕೆ ಪ್ರತಿ ಮನೆ ಮೇಲೂ ರಾರಾಜಿಸಬೇಕು. ಅಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಡಿಪಿಯಲ್ಲೂ ರಾಷ್ಟ್ರಧ್ವಜದ ಫೋಟೋ ಹಾಕಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ರು. ಆದ್ರೆ ಯಥಾ ಪ್ರಕಾರ ಪ್ರತಿಪಕ್ಷಗಳು ಈ ಅಭಿಯಾನದಲ್ಲೂ ಹುಳುಕನ್ನ ಹುಡುಕ್ತಾ ಇವೆ. ಇದೊಂದು ನಕಲಿ ಅಭಿಯಾನ ಅಂತ ವ್ಯಂಗ್ಯವಾಡಿದ್ರು. ಮೊದಲು ಆರ್ಎಸ್ಎಸ್ ಕಚೇರಿ ಮೇಲೆ ರಾಷ್ಟ್ರಧ್ವಜ ಹಾರಿಸಿ ಅಂತ ಸವಾಲು ಎಸೆದಿದ್ರು. ಇದೀಗ ಬೆಂಗಳೂರಿನ ಕೇಶವಕೃಪ ಆರ್ಎಸ್ಎಸ್ ಕಚೇರಿ ಮೇಲೆ ರಾಷ್ಟ್ರಧ್ವಜ ರಾರಾಜಿಸಿದ್ದು ತನ್ನ ಡಿಪಿಯಲ್ಲೂ ತಿರಂಗ ಇಡೋ ಮೂಲಕ ತಿರುಗೇಟನ್ನ ನೀಡಿದ. ಹರ್ ಘರ್ ತಿರಂಗ ಅಭಿಯಾನಕ್ಕೆ ಇಂಡೋ ಟಿಬೇಟಿಯನ್ ಸೇನಾ ಸಿಬ್ಬಂದಿ ಕೂಡ ಸಾಥ್ ನೀಡಿದ್ರು. ಲಡಾಖ್ನಲ್ಲಿ 18,400 ಅಡಿ ಎತ್ತರ ಪ್ರದೇಶದಲ್ಲಿ ಧ್ವಜಾರೋಹಣ ಮಾಡಿ ರಾಷ್ಟ್ರಗೀತೆ ಮೊಳಗಿಸಿದ್ರು. 3,488 ಕಿಲೋಮೀಟರ್ ಇಂಡೋ ಚೀನಾ ಗಡಿ ಪ್ರದೇಶದ ತನ್ನ ಚೆಕ್ಪೋಸ್ಟ್ನಲ್ಲಿ ಐಟಿಬಿಪಿ ರಾಷ್ಟ್ರಧ್ವಜವನ್ನ ಹಾರಿಸಿದೆ. ಇನ್ನು ಲಡಾಖ್ ಮಾತ್ರವಲ್ಲದೆ ಉತ್ತರಾಖಂಡ್ ಸೇರಿದಂತೆ ಹಲವು ಎತ್ತರದ ಗಡಿ ಚೆಕ್ಪೋಸ್ಟ್ನಲ್ಲಿ ರಾಷ್ಟ್ರಧ್ವಜ ಹಾರಿಸುವ ಮೂಲಕ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಸಾಥ್ ನೀಡಿದ್ರು.
ಇತ್ತ ಬದ್ರಿನಾಥ್ನಲ್ಲೂ ಇಂಡೋ ಚೀನಾ ಸೇನಾ ಸಿಬ್ಬಂದಿ ಸ್ಥಳೀಯರೊಂದಿಗೆ ಸೇರಿ ರಾಷ್ಟ್ರಧ್ವಜ ಹಾರಿಸಿದ್ರು. ಕೈಯಲ್ಲಿ ತಿರಂಗ ಹಿಡಿದು ರ್ಯಾಲಿ ಕೂಡ ನಡೆಸಲಾಯಿತು. ಇದೇ ವೇಳೆ ಬದ್ರಿನಾಥ್ ಯಾತ್ರಾರ್ಥಿಗಳು ರ್ಯಾಲಿಯಲ್ಲಿ ಭಾಗಿಯಾದರು. ಧ್ವಜಾರೋಹಣ ವೇಳೆ ವಿಜಯ ವಿಸ್ಪತಿ ರಂಗ ಪ್ಯಾರ ಜೆಂಡಾ ಉಂಚ ರಹೇ ಹಮಾರ ಅಂತ ಹಾಡು ಹೇಳಿ ರಾಷ್ಟ್ರ ಪ್ರೇಮವನ್ನ ಮೆರೆದ್ರು. ಇತ್ತ ಆಜಾದಿ ಕಾ ಅಮೃತ್ ಮಹೋತ್ಸವಕ್ಕೆ ಜಮ್ಮು ಕಾಶ್ಮೀರದಲ್ಲೂ ವ್ಯಾಪಕ ಬೆಂಬಲ ವ್ಯಕ್ತವಾಗಿದ್ದು, ಶ್ರೀನಗರದ ದಾಲ್ ಸರೋವರದ ಬಳಿ ಕಾಶ್ಮೀರಿ ಮಹಿಳೆಯರು ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಮ್ಮ ದೆಹಲಿಯ ನಿವಾಸದ ಮೇಲೆ ಬಾವುಟ ಹಾರಿಸುವ ಮೂಲಕ ಅಭಿಯಾನಕ್ಕೆ ಬೆಂಬಲವನ್ನ ಸೂಚಿಸಿದ್ರು. ನಿವಾಸದ ಮೇಲೆ ಖಾದಿ ಧ್ವಜ ಹಾರಿಸಿದ ಬಳಿಕ ಮಾತನಾಡಿದ ಅವರು, ದೇಶದ ಎಲ್ಲ ನಾಗರಿಕರು ನಿಮ್ಮ ನಿಮ್ಮ ಮನೆ ಮೇಲೆ ಧ್ವಜ ಹಾರಿಸಿ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಳ್ಳಲು ಮನವಿ ಮಾಡಿದ್ರು. ಇತ್ತ ಉತ್ತರ ಪ್ರದೇಶದಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಶಾಲಾ ಮಕ್ಕಳೊಂದಿಗೆ ಬಾವುಟ ಹಾರಿಸಿ ಅಭಿಯಾನಕ್ಕೆ ಮೆರುಗು ನೀಡಿದ್ರು. ದೇಶಾದ್ಯಂತ ಆಜಾದಿ ಕಾ ಅಮೃತ್ ಮಹೋತ್ಸವದ ಸಂಭ್ರಮ ಮನೆ ಮಾಡಿದ ಸೈನಿಕರು ಕೂಡ ಹರ್ ಘರ್ ತಿರಂಗ ಅಭಿಯಾನವನ್ನ ಮಾಡಿದ್ರು. ಛತ್ತೀಸ್ಗಢದ ರಾಯಪುರದಲ್ಲಿ ಸಿಆರ್ಪಿಎಫ್ ಯೋಧರು ಬೈಕ್ ರ್ಯಾಲಿಯನ್ನ ನಡೆಸಿದ್ರು. ನೂರಾರು ಬೈಕ್ಗಳ ಮೂಲಕ ರಾಷ್ಟ್ರ ಧ್ವಜವನ್ನ ಕಟ್ಟಿ ಬೃಹತ್ ರ್ಯಾಲಿಯನ್ನ ನಡೆಸಿದ್ರು. ಒಂದೇ ಮಾತರಂ ಘೋಷಣೆಯನ್ನ ಕೂಗಿದ್ದಾರೆ. ಅಲ್ಲದೆ ರಾಷ್ಟ್ರಗೀತೆಯನ್ನ ಹಾಡೋ ಮೂಲಕ ದೇಶ ಪ್ರೇಮವನ್ನ ಮೆರೆದಿದ್ದಾರೆ. ದೇಶಾದ್ಯಂತ ಹರ್ ಘರ್ ತಿರಂಗ ಮತ್ತಷ್ಟು ಕಳೆಗಟ್ಟಿದೆ. ಜಮ್ಮು ಕಾಶ್ಮೀರದ ಲಡಾಖ್ನಲ್ಲಿ ರಾಷ್ಟ್ರಧ್ವಜ ಎಲ್ಲೆಲ್ಲೋ ರಾರಾಜಿಸಿದೆ. ಲಡಾಖ್ ಬೈಕ್ ಅಸೋಸಿಯೇಷನ್ ಬೈಕ್ ರ್ಯಾಲಿ ಹಮ್ಮಿಕೊಂಡಿತ್ತು. ಆಜಾದಿ ಕಾ ಅಮೃತ್ ಮಹೋತ್ಸವ ಹಿನ್ನೆಲೆಯಲ್ಲಿ ಬೈಕ್ ರ್ಯಾಲಿ ನಡೆಸಲಾಯಿತು. ಇಷ್ಟೇ ಅಲ್ಲದೆ ಅಸ್ಸಾಂನಲ್ಲೂ ಆಜಾದಿ ಕಾ ಅಮೃತ್ ಮಹೋತ್ಸವಕ್ಕೆ ಸಾಥ್ ನೀಡಲಾಯಿತು. ಅಸ್ಸಾಂನ ಧುಬ್ರಿಯಲ್ಲಿ ಬೋಟ್ ರ್ಯಾಲಿ ಹಮ್ಮಿಕೊಳ್ಳಲಾಗಿತ್ತು. ಬೋಟ್ಗಳಲ್ಲಿ ರಾಷ್ಟ್ರಧ್ವಜ ರಾರಾಜಿಸಿದ್ವು. ಬೋಟ್ಗಳಲ್ಲಿ ತಿರಂಗವನ್ನ ಹಿಡಿದು ಜನರು ದೇಶ ಪ್ರೇಮ ತೋರಿಸಿದ್ರು. ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ತ್ರಿವರ್ಣ ಧ್ವಜ ವಿತರಣೆ ನಡೆಯುತ್ತಿದೆ ಅಂತ ಸಿಎಂ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ಪ್ರಸಾದ್ ಹೇಳಿದ್ರು. ರಾಜ್ಯದಲ್ಲಿ ಈವರೆಗೆ 1,10,00,000 ಧ್ವಜ ವಿತರಣೆ ಮಾಡಲಾಗಿದೆ. ಪ್ರತಿ ಕುಟುಂಬಕ್ಕೆ ತ್ರಿವರ್ಣ ಧ್ವಜ ತಲುಪುವಂತೆ ಸರ್ಕಾರ ಕ್ರಮ ಕೈಗೊಂಡಿದೆ. ಪ್ರಧಾನಿ ಕರೆ ಮೇರೆಗೆ ರಾಜ್ಯದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಸ್ವಾತಂತ್ರ್ಯ ಅಮೃತ ಮಹೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಆಗಸ್ಟ್ 13, 14 ಹಾಗೂ 15ರಂದು ಪ್ರತಿ ಮನೆ ಮೇಲೂ ತಿರಂಗ ಹಾರಿಸಲಾಗುತ್ತೆ ಅಂತ ಸಿಎಂ ಪ್ರಧಾನ ಕಾರ್ಯದರ್ಶಿ ಎನ್ ಮಂಜುನಾಥ್ ಪ್ರಸಾದ್ ಹೇಳಿದ್ದಾರೆ. ಕರೆಂಟ್ ಶಾಕ್ನಿಂದ ದಂಪತಿ ಸಾವನ್ನಪ್ಪಿದುವೆಯಲ್ಲಿ ಗೋಳಗುಮ್ಮಟಕ್ಕೆ ಹೇಗಿದೆ ತಿರಂಗದ ಅಲಂಕಾರ, ಗುಡಿಸಲುಗಳ ಮೇಲೂ ಕೂಡ ಹಾರಾಡಿದಂಥ ತಿರಂಗ, ಇದೆಲ್ಲವನ್ನ ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ನಲ್ಲಿ. ವಿಶ್ವವಿಖ್ಯಾತ ಗೋಳಗುಮ್ಮಟಕ್ಕೆ ರಾಷ್ಟ್ರಧ್ವಜದ ತ್ರಿವರ್ಣ ಧ್ವಜದ ದೀಪಾಲಂಕಾರ ಮಾಡಲಾಗಿದೆ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ ಗೋಳಗುಮ್ಮಟಕ್ಕೆ ದೀಪಾಲಂಕಾರ ಮಾಡಲಾಗಿತ್ತು. ವಿಜಯಪುರದ ಜಗತ್ಪ್ರಸಿದ್ಧ ಗೋಳಗುಮ್ಮಟ ಭಾರತದ ತ್ರಿವರ್ಣ ಧ್ವಜದಲ್ಲಿ ಕಂಗೊಳಿಸುತ್ತಿದೆ. ಗೋಳಗುಮ್ಮಟಕ್ಕೆ ಜಿಲ್ಲಾಡಳಿತ ಮತ್ತು ಪ್ರಾಚ್ಯವಸ್ತು ಇಲಾಖೆ ಕಣ್ಮನ ಸೆಳೆಯುವ ದೀಪಾಲಂಕಾರ ವ್ಯವಸ್ಥೆ ಮಾಡಿದ್ದು ಪ್ರವಾಸಿಗರ ಸಂಖ್ಯೆ ಹೆಚ್ಚಳವಾಗಿದೆ. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಅಂಗವಾಗಿ ಹರ್ ಘರ್ ತಿರಂಗ ಹೆಸರಿನಲ್ಲಿ ಈಗ ಮನೆ ಮನೆಯಲ್ಲೂ ತಿರಂಗ ಹಾರಾಡುತ್ತಿದೆ. ಇನ್ನು ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಕುಳಗೇರಿ ಕ್ರಾಸ್ನಲ್ಲಿ ಹರ್ ಘರ್ ತಿರಂಗ ಕಾರ್ಯಕ್ರಮ ಸಂಭ್ರಮದಿಂದ ನಡೆಯಿತು. ಪ್ರಮುಖವಾಗಿ ಮನೆ ಇಲ್ಲದವರು ತಮ್ಮ ಗುಡಿಸಲ ಮೇಲೆ ತ್ರಿವರ್ಣ ಧ್ವಜ ಹಾರಿಸಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು. ಗ್ರಾಮದ ಎಪಿಎಂಸಿ ಆವರಣದಲ್ಲಿ ಸುಮಾರು ವರ್ಷಗಳಿಂದ ವಾಸವಿರುವ 80ಕ್ಕೂ ಹೆಚ್ಚು ಅಲೆಮಾರಿ ಕುಟುಂಬದ ನೂರಾರು ಸದಸ್ಯರು ಸೇರಿ ತಮ್ಮ ಗುಡಿಸಲ ಮೇಲೆ ರಾಷ್ಟ್ರಧ್ವಜ ಹಾರಿಸಿ ಸಂಭ್ರಮಿಸಿದರು. ಜನರೇಟರ್ಗಳಲ್ಲಿ ಡೀಸೆಲ್ ಕದಿಯುತ್ತಿದ್ದ 3 ಕುಖ್ಯಾತ ಕಳ್ಳರನ್ನ ರಾಯಚೂರು ಜಿಲ್ಲೆ ಮಾನ್ವಿ ಪೊಲೀಸರು ಬಂಧಿಸಿದ್ದಾರೆ. ಮೊಹಮ್ಮದ್ ಹುಸೇನ್, ವೆಂಕಟೇಶ್ ಮತ್ತು ರಾಜ್ ಮೊಹಮ್ಮದ್ ಬಂಧಿತ ಆರೋಪಿಗಳು ಮೊಬೈಲ್ ಟವರ್ಗಳನ್ನು ಟಾರ್ಗೆಟ್ ಮಾಡಿ ಟವರ್ಗಳ ಜನರೇಟರ್ನಲ್ಲಿ ಸುಮಾರು 115 ಲೀಟರ್ ಡೀಸೆಲ್ ಕಳ್ಳತನ ಮಾಡಿದ್ರು. ನಂತರ ಆರೋಪಿಗಳು ಕದ್ದ ಡೀಸೆಲ್ ಅನ್ನ ಕಡಿಮೆ ಮೊತ್ತಕ್ಕೆ ಮಾರಾಟ ಮಾಡ್ತಿದ್ರು. ಈ ಬಗ್ಗೆ ಮಾನ್ವಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಆಜಾದಿ ಕಾ ಅಮೃತ್ ಮಹೋತ್ಸವ ಹಿನ್ನೆಲೆಯಲ್ಲಿ ಹರ್ ಘರ್ ತಿರಂಗ ಅಭಿಯಾನಕ್ಕೆ ಯಾದಗಿರಿ ಎಸ್ಪಿ ಡಾಕ್ಟರ್ ಸಿಬಿ ವೇದಮೂರ್ತಿ ಚಾಲನೆ ನೀಡಿದ್ರು. ಎಸ್ಪಿ ಕಚೇರಿ ಬಳಿಯ ಪೊಲೀಸ್ ವಸತಿ ಗೃಹದ ಬಳಿ ಚಾಲನೆ ನೀಡಿದ್ರು. ಪೊಲೀಸ್ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಜೊತೆಗೆ ವಸತಿ ಗೃಹದ ಆವರಣದಲ್ಲಿ ಪಥಸಂಚಲನ ನಡೆಸಿ ಹರ್ ಘರ್ ತಿರಂಗ ಅಭಿಯಾನದ ಬಗ್ಗೆ ಜಾಗೃತಿ ಮೂಡಿಸಿದ್ರು. ಇನ್ನು ತಮ್ಮ ಇಲಾಖೆಯ ಸಿಬ್ಬಂದಿ ವಸತಿ ಗೃಹಗಳಿಗೆ ತೆರಳಿ ಪ್ರತಿಯೊಬ್ಬರಿಗೂ ರಾಷ್ಟ್ರಧ್ವಜಗಳನ್ನು ವಿತರಣೆ ಮಾಡಿದ್ರು.
ವಿದ್ಯಾರ್ಥಿಗಳಿಂದಲೇ ರೂಪುಗೊಂಡ ಭಾರತ ನಕ್ಷೆ ಎಲ್ಲರ ಗಮನ ಸೆಳೆಯುತ್ತಿದೆ. ಬಾಗಲಕೋಟೆಯ ಬಿವಿವಿ ಸಂಘದ ಕಲಾ ವಾಣಿಜ್ಯ ವಿಜ್ಞಾನ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ಭಾರತ ಭೂಪಟ ರೂಪುಗೊಂಡಿದ್ದು, ಕೈಯಲ್ಲಿ ತ್ರಿವರ್ಣ ಧ್ವಜ ಹಿಡಿದು ಕಲಾ ವಿದ್ಯಾರ್ಥಿಗಳು ಭಾರತ ನಕ್ಷೆ ರೂಪಿಸಿದ್ದಾರೆ. 75ನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಾವೇ ಖುದ್ದಾಗಿ ಭಾರತ ನಕ್ಷೆಯಾಗಿ ಕಂಗೊಳಿಸಿದರು. ಪೆಟ್ರೋಲ್ ಟ್ಯಾಂಕರ್ ಹಾಗೂ ಕಾರು ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಪರಿಣಾಮ ಸವದತ್ತಿ ರೇಣುಕಾ ಯಲ್ಲಮ್ಮ ದೇವಿ ದರ್ಶನಕ್ಕೆ ಬಂದಿದ್ದಂಥ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣ ಹೊರವಲಯದಲ್ಲಿ ಈ ಘಟನೆ ಸಂಭವಿಸಿದೆ. ಹುಬ್ಬಳ್ಳಿಯ ಶಾಂತಿನಗರ ನಿವಾಸಿ ಸಾಗರ ಕೇಶನ್ ಅವರ ಮೃತ ದುರ್ದೈವಿ. ಇನ್ನು ಅಪಘಾತದಲ್ಲಿ 3 ಗಂಭೀರ ಗಾಯಗಳಾಗಿವೆ. ಮತ್ತೊಂದು ಕಡೆ ಅಪಘಾತವಾದ ಪೆಟ್ರೋಲ್ ಟ್ಯಾಂಕರ್ನಿಂದ ಪೆಟ್ರೋಲ್ ತುಂಬಿಕೊಳ್ಳಲು ಜನ ಸರ್ಕಸ್ ಮಾಡಿದ್ರು. ಒಂದ್ ಕಡೆ ಪ್ರವಾಹ ಹೊಡೆತ ಕೊಡುತ್ತಿದ್ರೆ ಮತ್ತೊಂದು ಕಡೆ ರೈತರ ಜಮೀನುಗಳಿಗೆ ಮೊಸಳೆ ಎಂಟ್ರಿ ಕೊಟ್ಟಿದೆ. ಹೀಗೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಅನಕಸೂಗೂರು ಗ್ರಾಮದ ಹನುಮಂತ ಎಂಬ ರೈತನ ಜಮೀನಿನಲ್ಲಿ ಮೊಸಳೆ ಕಾಣಿಸಿಕೊಂಡಿದೆ. ಹೀಗಾಗಿ ಸ್ಥಳೀಯ ನಿವಾಸಿಗಳು ಭಯಭೀತರಾಗಿದ್ದು ಹರಸಾಹಸ ಪಟ್ಟು ಮೊಸಳೆ ಸೆರೆ ಹಿಡಿದು ಅರಣ್ಯ ಇಲಾಖೆ ಸಿಬ್ಬಂದಿಗೆ ಕೊಟ್ಟಿದ್ದಾರೆ. ಬಸವಸಾಗರ ಡ್ಯಾಂನಿಂದ ಭಾರೀ ಪ್ರಮಾಣದಲ್ಲಿ ನೀರು ರಿಲೀಸ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿಯುತ್ತಿದೆ. ಹೀಗಾಗಿ ನದಿ ತೀರದ ಗ್ರಾಮಸ್ಥರು ಎಚ್ಚರದಿಂದ ಇರಲು ಯಾದಗಿರಿ ಜಿಲ್ಲಾಧಿಕಾರಿ ಸ್ನೇಹಲ್ ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದು ಕಡೆ ಇನ್ನಷ್ಟು ನೀರು ಬಿಟ್ಟರೆ ಶಹಾಪುರ ತಾಲೂಕಿನ ಕೊಳ್ಳೂರು ಬ್ರಿಡ್ಜ್ ಮುಳುಗಡೆ ಆಗುತ್ತೆ. ಹೀಗಾಗಿ ಸೇತುವೆ ಮೇಲೆ ಜಾಗೃತಿಯಿಂದ ಓಡಾಡಬೇಕು ಅಂತ ಈಗಾಗಲೇ ಸೂಚನೆ ನೀಡಲಾಗಿದೆ. ಕೊರೋನಾ ಕೇಕೆ ಹಾಕ್ತಾ ಇದ್ರು 3ನೇ ಡೋಸ್ ಪಡೆಯೋದಕ್ಕೆ ಜನ ನಿರ್ಲಕ್ಷ್ಯ ಮಾಡ್ತಿರೋದಾದ್ರೂ ಯಾಕೆ? ಡೋಸ್ ನೀಡಬೇಕಿದ್ದಂತಹ ಬಿಬಿಎಂಪಿ ಕೂಡ ಮೈ ಮರೆತಿದ್ಯಾ? ರದ್ದಾಗಿದ್ದಂತಹ ಬಿಜೆಪಿ ಜನೋತ್ಸವ ಮತ್ತೆ ನಡೆಯಲಿದ್ಯಾ? ಇದೆಲ್ಲವನ್ನ ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ರಾಜಧಾನಿ ಬೆಂಗಳೂರಿನಲ್ಲಿ ಇಷ್ಟು ದಿನಗಳ ಕಾಲ ಕೊರೋನಾ ನಿಯಂತ್ರಣದಲ್ಲಿತ್ತು. ಆದ್ರೀಗ ಕಳೆದೊಂದು ತಿಂಗಳಿನಿಂದ ಕೊರೋನಾ ಹೆಚ್ಚಾಗ್ತಿದ್ದು ಸಾವಿನ ಪ್ರಮಾಣವು ಏರಿಕೆಯಾಗಿದೆ. ಇಷ್ಟು ದಿನಗಳ ಕಾಲ ಖಾಸಗಿ ಆಸ್ಪತ್ರೆಗಳಲ್ಲಿ ಮಾತ್ರ ಬೂಸ್ಟರ್ ಡೋಸ್ ನೀಡಲಾಗ್ತಿತ್ತು. ಆದ್ರೀಗ ಸರ್ಕಾರಿ ಆಸ್ಪತ್ರೆಯಲ್ಲೂ ಬೂಸ್ಟರ್ ಡೋಸ್ ನೀಡಲಾಗ್ತಿದೆ. ಆದ್ರೆ ಬೂಸ್ಟರ್ ಡೋಸ್ ತೆಗೆದುಕೊಳ್ಳಲು ಜನರು ಮಾತ್ರ ಬರ್ತಾ ಇಲ್ಲ. ಹೀಗಾಗಿ ಆರೋಗ್ಯ ಇಲಾಖೆಗೆ ದೊಡ್ಡ ಟೆನ್ಷನ್ ಶುರುವಾಗಿದೆ. ಫ್ರೀ ಲಸಿಕೆ ನೀಡಲು ಆರಂಭಿಸಿ 2 ತಿಂಗಳು ಕಳೆದರೂ ಬೂಸ್ಟರ್ ಡೋಸ್ ಹಾಕಿಸಿಕೊಳ್ಳುವವರ ಸಂಖ್ಯೆ ಮಾತ್ರ ಯಾವುದೇ ಜಿಗಿತ ಕಾಣ್ತಿಲ್ಲ. ಸದ್ಯ ಬೂಸ್ಟರ್ ಡೋಸ್ ಹಾಕಿಸಿಕೊಳ್ಳುವ ಫಲಾನುಭವಿಗಳು ಒಟ್ಟು 40 ಲಕ್ಷ ಜನರಿದ್ದು ಇಲ್ಲಿವರೆಗೂ ಒಟ್ಟು 17% ಜನರು ಮಾತ್ರ ಬೂಸ್ಟರ್ ಡೋಸ್ ಪಡೆದುಕೊಂಡಿದ್ದಾರೆ. ಇದರ ಜೊತೆಗೆ ಮಕ್ಕಳಿಗೆ 60% ವ್ಯಾಕ್ಸಿನ್ ನೀಡಿದ್ದು ಇನ್ನೂ 40% ಬಾಕಿ ಇದೆ. ಸದ್ಯ ರಾಜ್ಯದಲ್ಲಾದ ನಿರಂತರ ಮಳೆಯಿಂದಾಗಿ ಮಕ್ಕಳಲ್ಲಿ ವೈರಲ್ ಫೀವರ್ ನಂತಹ ಲಕ್ಷಣಗಳು ಹೆಚ್ಚಾಗ್ತಿದ್ದು ಲಸಿಕೆ ಹಾಕಿಸಿಕೊಳ್ಳೋದಕ್ಕೆ ಪೋಷಕರು ಮುಂದೆ ಬರ್ತಿಲ್ಲ. ಈ ಮಧ್ಯೆ ಮತ್ತೆ ಡೆಂಗಿ ಕೇಸ್ಗಳ ಪ್ರಮಾಣ 4,000 ಸಮೀಪಿಸುತ್ತಿದ್ದು ಆರೋಗ್ಯ ಇಲಾಖೆ ಎಚ್ಚರಿಕೆ ನೀಡ್ತಾ ಇದೆ. ಸದ್ಯ ನಗರದ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವ್ಯಾಕ್ಸಿನ್ ನೀಡುತ್ತಿದ್ದು ಪ್ರತಿದಿನ ಒಂದೊಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ 50ರಿಂದ 60% ಜನರು ಮಾತ್ರ ಬೂಸ್ಟರ್ ಡೋಸ್ ಹಾಕಿಸಿಕೊಳ್ಳಲು ಮುಂದೆ ಬರ್ತಿದ್ದು ಬೂಸ್ಟರ್ ಡೋಸ್ ನೀಡಬೇಕಿದ್ದ ಬಿಬಿಎಂಪಿ ನಿರ್ಲಕ್ಷ್ಯ ವಹಿಸಿದೆ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದಿದೆ. ಆ 3 ವರ್ಷದಲ್ಲಿ 2 ವರ್ಷ ಬಿಎಸ್ ಯಡಿಯೂರಪ್ಪ ಸರ್ಕಾರ ಮತ್ತು 1 ವರ್ಷ ಬಸವರಾಜ ಬೊಮ್ಮಾಯಿ ಸರ್ಕಾರದ ಸಾಧನೆ ಕುರಿತು ಜುಲೈ 28ರಂದು ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದಲ್ಲಿ ಬೃಹತ್ ಜನೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತ ಪ್ರವೀಣ್ ಹತ್ಯೆ ಹಿನ್ನೆಲೆ ಸಮಾವೇಶವನ್ನ ರದ್ದು ಮಾಡಲಾಗಿತ್ತು. ಆದ್ರೀಗ ರದ್ದಾಗಿದ್ದ ಜನೋತ್ಸವವನ್ನ ಆಗಸ್ಟ್ 28ರಂದು ಮಾಡಲು ಬಿಜೆಪಿ ಮುಂದಾಗಿದೆ. ಬಿಜೆಪಿ 3 ವರ್ಷದ ಜನೋತ್ಸವ ಸಮಾವೇಶದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕಾರ್ಯಕರ್ತರು ಸೇರಿಸುವ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದೆ. ಅಷ್ಟೇ ಅಲ್ಲದೆ ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವಕ್ಕೆ ಬಿಜೆಪಿ ಜನೋತ್ಸವದ ಕಾರ್ಯಕ್ರಮದ ಮೂಲಕ ಕೌಂಟರ್ ಪ್ಲಾನ್ ಮಾಡಿದೆ. ಅದರಂತೆ ಮಹೋತ್ಸವ ಕಾರ್ಯಕ್ರಮ ಸಮಾರೋಪ ಸಮಾರಂಭವನ್ನ ದಾವಣಗೆರೆಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಸಿಎಂಗೆ ಕೆಲ ಶಾಸಕರು ಒತ್ತಡ ಹಾಕ್ತಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ 4 ಜಿಲ್ಲೆಗಳಿಗೆ ಸೀಮಿತವಾಗಿ ಜನೋತ್ಸವ ಸಮಾವೇಶ ನಡೆಸೋದು, ನಂತರ ವಿಭಾಗವಾರು ಜನೋತ್ಸವ ಸಮಾವೇಶ ನಡೆಸಲಿರುವ ಬಿಜೆಪಿ ವಿಭಾಗವಾರು ಸಮಾವೇಶಗಳು ಮುಗಿದ ಬಳಿಕ ದಾವಣಗೆರೆಯಲ್ಲಿ ಸಮಾರೋಪ ಸಮಾವೇಶ ನಡೆಸಲು ಪ್ಲಾನ್ ಮಾಡಿದೆ. ಸಮಾರೋಪದಲ್ಲಿ ಸಿದ್ದರಾಮೋತ್ಸವಕ್ಕಿಂತ ಹೆಚ್ಚಿನ ಶಕ್ತಿ ಪ್ರದರ್ಶನ ಮಾಡಲು ಉದ್ದೇಶಿಸಿರುವ ಬಿಜೆಪಿ ಸಿದ್ದರಾಮೋತ್ಸವದಷ್ಟು ಜನ ಸೇರಿದಲ್ಲಿ ಸಿದ್ದರಾಮೋತ್ಸವಕ್ಕೆ ಕೌಂಟರ್ ಕೊಟ್ಟಿದ್ದೀವಿ ಅಂತ ಬಿಂಬಿಸುವುದು ಬಿಜೆಪಿಯ ಪ್ಲಾನ್ ಆಗಿದೆ.
ಜಿಂಬಾಬ್ವೆ ವಿರುದ್ಧ ಮ್ಯಾಚ್ನಲ್ಲಿ ಭಾರತದ ಪರ ಆಡುವಂತಹ ಆಟಗಾರರು ಯಾರ್ಯಾರು? ಬಾಕ್ಸ್ ಆಫೀಸ್ನಲ್ಲಿ ಗಾಳಿಪಟ 2 ಸಿನಿಮಾದ ಅಬ್ಬರ ಹೇಗಿದೆ? ಆಗಸ್ಟ್ 15ಕ್ಕೆ ಸಲಾರ್ ಬಿಗ್ ಅನೌನ್ಸ್ಮೆಂಟ್ ಏನು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9 ನಲ್ಲಿ. ಭಾರತ ಟೆಸ್ಟ್ ಸ್ಪೆಷಲಿಸ್ಟ್ ಚೇತೇಶ್ವರ್ ಪೂಜಾರ ಬಹಳ ಸ್ಲೋ ಬ್ಯಾಟಿಂಗ್ ಮಾಡ್ತಾರೆ ಅಂತಾನೆ ಬಿಂಬಿತವಾಗಿದೆ. ಆದರೆ ರಾಯಲ್ ಲಂಡನ್ ಒನ್ ಡೇ ಕಪ್ ಟೂರ್ನಿಯಲ್ಲಿ ಸಸೆಕ್ಸ್ ಪರ ಪೂಜಾರ 79 ಬಾಲ್ಗಳಲ್ಲಿ 7 ಬೌಂಡರಿ ಮತ್ತು 2 ಸಿಕ್ಸರ್ಗಳ ಸಹಿತ 107 ರನ್ ಸಿಡಿಸಿ ಅಚ್ಚರಿ ಮೂಡಿಸಿದ್ದಾರೆ. ಆದರೆ ಪೂಜಾರ ಅವರ ಈ ಸ್ಫೋಟಕ ಬ್ಯಾಟಿಂಗ್ ವ್ಯರ್ಥವಾಗಿದೆ. ಮೊದಲು ಬ್ಯಾಟಿಂಗ್ ಮಾಡಿದ್ದ ವಾರ್ವಿಕ್ಶೈರ್ 310 ರನ್ ಗಳಿಸಿತ್ತು. ಗುರಿ ಬೆನ್ನಟ್ಟಿದ ಸಸೆಕ್ಸ್ 306 ರನ್ ಬಾರಿಸಿ ಕೇವಲ 4 ರನ್ನಿಂದ ಶರಣಾಯಿತು. ಬಾಂಗ್ಲಾದೇಶ ಟಿ20 ತಂಡಕ್ಕೆ ಆಲ್ರೌಂಡರ್ ಶಕೀಬ್ ಅಲ್ ಹಸನ್ ನಾಯಕರಾಗಿ ಹೆಸರಿಸಲ್ಪಟ್ಟಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಅಕ್ಟೋಬರ್-ನವೆಂಬರ್ನಲ್ಲಿ ನಡೆಯಲಿರುವ ಟಿ20 ವಿಶ್ವಕಪ್ವರೆಗೆ ಶಕೀಬ್ ಬಾಂಗ್ಲಾ ಟಿ20 ತಂಡವನ್ನ ಮುನ್ನಡೆಸಲಿದ್ದಾರೆ ಎಂದು ಬಾಂಗ್ಲಾದೇಶ ಕ್ರಿಕೆಟ್ ಬೋರ್ಡ್ ತಿಳಿಸಿದೆ. ದಕ್ಷಿಣ ಆಫ್ರಿಕಾದ ವೇಗಿಗಳಾದ ಅನ್ರಿಕ್ ನೋರ್ಕಿಯಾ ಮತ್ತು ಮಿಗೆಲ್ ಪ್ರಿಟೋರಿಯಾ ಕ್ಯಾಪಿಟಲ್ಸ್ ಫ್ರಾಂಚೈಸಿ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಮುಂದಿನ ವರ್ಷ ಜನವರಿಯಲ್ಲಿ ಆರಂಭಗೊಳ್ಳಲಿರುವ ಕ್ರಿಕೆಟ್ ಸೌತ್ ಆಫ್ರಿಕಾ ಟಿ20 ಲೀಗ್ನಲ್ಲಿ ನೋರ್ಕಿಯಾ ಮತ್ತು ಮಿಗೆಲ್ ಇಬ್ಬರು ಪ್ರಿಟೋರಿಯಾ ಕ್ಯಾಪಿಟಲ್ಸ್ ಪರ ಕಣಕ್ಕಿಳಿಯಲಿದ್ದಾರೆ. ಕಾಮನ್ವೆಲ್ತ್ ಗೇಮ್ಸ್ನ ಟಿ20ಯಲ್ಲಿ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಬೆಳ್ಳಿ ಪದಕ ಜಯಿಸಿತ್ತು. ಗೇಮ್ಸ್ನಲ್ಲಿ ಪದಕ ಗೆದ್ದ ಕ್ರೀಡಾಪಟುಗಳಿಗೆ ಪ್ರಧಾನಿ ನರೇಂದ್ರ ಮೋದಿಯಿಂದ ಆತಿಥ್ಯ ಏರ್ಪಡಿಸಲಾಗಿತ್ತು. ಈ ಆತಿಥ್ಯದಲ್ಲಿ ಪಾಲ್ಗೊಂಡಿದ್ದ ಮಹಿಳಾ ತಂಡದ ನಾಯಕಿ ಹರ್ಮನ್ ಪ್ರೀತ್ ಕೌರ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿಯ ಸ್ಫೂರ್ತಿ ಮಾತುಗಳು ಕೇಳಿದಾಗ ಇಡೀ ದೇಶವೇ ನಮ್ಮ ಶ್ರಮಕ್ಕೆ ಅಭಿನಂದಿಸಿದೆ ಎನ್ನಿಸಿತು ಅಂತ ಕೌರ್ ಹೇಳಿದ್ದಾರೆ. ನ್ಯೂಜಿಲೆಂಡ್ ಕ್ರಿಕೆಟ್ ತಂಡದ ಆಕ್ರಮಣಕಾರಿ ಬ್ಯಾಟ್ಸ್ಮನ್ ರಾಸ್ ಟೇಲರ್ ಸ್ಫೋಟಕ ಮಾಹಿತಿಯೊಂದನ್ನು ಬಹಿರಂಗಪಡಿಸಿದ್ದಾರೆ. 2011ರ ಐಪಿಎಲ್ ಸೀಸನ್ನಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಓನರ್ ಒಬ್ಬರು ನನ್ನ ಕೆನ್ನೆಗೆ ಬಾರಿಸಿದ್ರು ಅಂತ ತನ್ನ ಆತ್ಮಚರಿತ್ರೆಯಲ್ಲಿ ಟೇಲರ್ ಉಲ್ಲೇಖಿಸಿದ್ದಾರೆ. ರಾಸ್ ಟೇಲರ್ ಬ್ಲಾಕ್ ಅಂಡ್ ವೈಟ್ ಎಂಬ ಹೆಸರಿನ ತನ್ನ ಆತ್ಮಚರಿತ್ರೆಯಲ್ಲಿ ಟೇಲರ್ ಈ ವಿಚಾರವನ್ನ ಬರೆದಿದ್ದಾರೆ. ರೆಬೆಲ್ ಸ್ಟಾರ್ ಪ್ರಭಾಸ್ ಹಾಗೂ ಪ್ರಶಾಂತ್ ನೀಲ್ ಕಾಂಬಿನೇಷನ್ನಲ್ಲಿ ಬರ್ತಿರೋ ಸಲಾರ್ ಅಪ್ಡೇಟ್ಗೆ ಎಲ್ಲರೂ ಎದುರು ನೋಡ್ತಿದ್ದಾರೆ. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ದಿನ ಸಲಾರ್ ಸಿನಿಮಾ ಬಗ್ಗೆ ಅನೌನ್ಸ್ ಮಾಡೋದಾಗಿ ಚಿತ್ರತಂಡ ಪ್ರಕಟಿಸಿದೆ. ಹೀಗಾಗಿ ಸಿನಿಮಾದ ಬಗ್ಗೆ ಏನು ಅನೌನ್ಸ್ಮೆಂಟ್ ಇರುತ್ತೆ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರಲ್ಲೂ ಮನೆ ಮಾಡಿದೆ. ಟೀಸರ್ ಯಾವಾಗ ಅನ್ನೋ ಅನೌನ್ಸ್ಮೆಂಟ್ ಇರುತ್ತಾ ಅಥವಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರಾ ಅಂತ ಎಲ್ಲರೂ ಕಾಯ್ತಿದ್ದಾರೆ. ಗಾಳಿಪಟ 2 ಆರ್ಭಟದ ಮುಂದೆ ಪರಭಾಷೆ ಸಿನಿಮಾಗಳ ಕಲೆಕ್ಷನ್ಗೆ ಭರ್ಜರಿ ಹೊಡೆತ ಬಿದ್ದಿದೆ. ಹೀಗಾಗಿ ವೀಕೆಂಡ್ ಹಿನ್ನೆಲೆಯಲ್ಲಿ ಗಾಳಿಪಟ ಥಿಯೇಟರ್ಗಳು ಹಲವೆಡೆ ಹೌಸ್ಫುಲ್ ಆಗಲಿವೆ. ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ತಂಡ ಗಾಳಿಪಟ 2 ಸಿನಿಮಾದ ಸಂಭ್ರಮವನ್ನ ವೀರೇಶ್ ಥಿಯೇಟರ್ ಅಂಗಳದಲ್ಲಿ ಸೆಲೆಬ್ರೇಟ್ ಮಾಡೋ ಪ್ಲಾನ್ ಮಾಡಿದೆ. ಗಣೇಶ್ ಥಿಯೇಟರ್ ವಿಸಿಟ್ ಕೊಡಲಿದ್ದಾರೆ.